ಯಾರಾದ್ರೂ ಇದ್ದಾರಾ? ನೋಡು ಮುಸ್ಕಾಕೊಳ್ದು. ಮತ್ತೆ ನಾಚಿಕೆ ಇಷ್ಟು ಚಂದ ಇಲ್ಲ ಅಂತ. ನೀನು ಚಂದ ಇಲ್ಲ ಅಂತಲ್ಲ, ನಿನ್ನನ್ನು ಮುಟ್ಟುವ ಕೈ ಪ್ರಪಂಚದಲ್ಲಿ ಉಂಟೇನೆ. ನೀನು ಪರ್ವತ, ನಾನು ತರೆ ಮೇಲೆ ಹುಲ್ಲು ಬಡ ಎತ್ತಿಗ. ಅದು ಏನೋ ನೋಡ್ಬೇಕು ಅಷ್ಟೇ ಅಷ್ಟೇ. ಇಂಥ ಪರ್ವತವನ್ನೇ ಆತ ಬಯಸ್ತಾರಂತಾದ್ರೆ ಬಯಸುವಂತ ಮನಸ್ಸಿಗೆ ಬೇಲಿ ಹಾಕ್ಲಿಕ್ಕೆ ಆಗ್ತದ? ಬಯಸುವವರು ಸಾವಿರ ಜನ ಬಯಸ್ತಾರೆ. ಹಾಗಂತ ನಾನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಉಂಟಾ? ನಾನು ಯಾರು? ಕಂಬಾಸುರನ ತಂಗಿ ಅಲ್ಲ, ಆಗುದಿಲ್ಲ ಅಂತ ಹೇಳಿ ಆಮೇಲೆ ಹೇಳಿದ, ನೀನು ಮದುವೆ ಆಗದೆ ಇದ್ರು ತೊಂದ್ರೆ ಇಲ್ಲ, ನನ್ನ ಜೊತೆಯಲ್ಲಿ ಕಾಲ ಕೆಳಗೆ ಬರ್ತಿದ್ದ ಕೇಳಿದ ಅಣ್ಣ. ಹೌದಣ್ಣ, ನಾನು ಒಪ್ಲಿಲ್ಲ. ನಾನು ಯಾರು? ಕಂಬಾಸುರನ ತಂಗಿ. ಆಗುದಿಲ್ಲ ಅಂತ ಹೇಳಿದ್ದೆ ತಡ ಆ ಮುನಿಗೆ ಕೋಪ ಬಂತಣ್ಣ. ಬಡವನ ಸಿಟ್ಟು ಅವಡೆಗೆ ಕೇಳು. ಮತ್ತೆ ಆಮೇಲೆ ಕಣ್ಣುಗಳು ಬೆಂಕಿ ಕೆಂಡದಂತೆ ಕೆಂಪಾಯಿತು. ಹುಟ್ಟ ಕಣ್ಣು ಕೆಂಪು ನಮ್ಮದು. ಅವನದು ಒಂದು ಕ್ಷಣದ ಕೆಂಪು ನಮಗೆ ಲೆಕ್ಕ. ಸೂರ್ಯ ಪ್ರಕಾಶನ ಮುಂದೆ ಬಿಡು ಕೂಡ ಎಷ್ಟು ಮಿಂಚಿತ್ತು ಅಷ್ಟೇ. ಆಮೇಲೆ ಬಾಯಿ ಬಿಟ್ಟ ನನಗೆ ಶಾಪ ಕೊಟ್ಟ, ಶಪಿಸಿದ. ಹೌದಣ್ಣ. ಏನಂತ ಶಾಪ ಕೊಟ್ಟ? ಕೇವಲ ನನಗೆ ಮಾತ್ರ ಅಲ್ಲ, ಈ ನಮ್ಮ ದಾನವ ಕುಲವೇ ನಚಿಸಬೇಕಂತೆ. ನಾಶವಾಗಲಿ ಅಂತ ಶಾಪವನ್ನು ಕೊಟ್ಟು ಬಿಟ್ಟ. ಹೌದು, ಅಲ್ಲಿ ತನಕ ಹೋಗಿ ಅವನ ತಲೆಯನ್ನು ಬೇಡ, ನೀನು ಅಲ್ಲಿಯ ತನಕ ಹೋಗು, ಅವನ ಗಡ್ಡೆಗೆ ಕೈ ಹಾಕು. ಬೇಡ ಅಣ್ಣ, ನೋವಾಗ್ತದೆ. ನೀನು ಅವನ ಗಡ್ಡೆಗೆ ಕೈ ಹಾಕು, ಆದ್ರೆ ಅವನಿಗೆ ನೋವಾಗಬಾರ್ದು. ನೋವಾಗದ ರೀತಿಯಲ್ಲಿ ದರನೆ ಎಳೆತಂದು ನನ್ನ ಕಾಲ ಬಿಡಕ್ಕೆ ಕಾಲತ್ತಿ ಸಾಯ್ಬೇಡ. ಪುಣ್ಯಪಾದ ಈ ಪಾದವ ಅಣ್ಣ, ನಿನ್ನೆ ದಿವಸ ಪುಣ್ಯಪಾದ ಅಂತ ಪಾದ ಪೂಜೆ ಮಾಡಿ ನಮಸ್ಕರಿಸುತ್ತಾ ಇದ್ರು. ಈ ರಾಗ ಎಲ್ಲಿ ಬಂದು ಈ ಪಾದ ನೋಡಿ ಪುಣ್ಯಪಾದ ಅಂತ ಹೇಳಿದ ಪಾಪಿಗಳು ಪರಮಾತ್ಮನ ಪಾದ ಸೇರಿದ ಆತ್ಮದ ಧ್ವನಿಯ ಅಯ್ಯೋ, ಈ ಕಲಿ ಪಾದ ನೋಡ್ಕೊಂಡು ಪುಣ್ಯಪಾದ ಅಂತ ಹೇಳಿದ್ರು ಪಾಪಿಗಳಿದ್ದೇನೆ. ಅದಲ್ಲ, ಕಾಲೆತ್ತುವಾಗ ಒಂದು ಇತಿಮಿತಿ ಬೇಕು ಅಂತ ಹೇಳಿದ್ರು. ಹಾಗೆ ಹೆಣ್ಣಾದವಳು ಕಾಲೆತ್ತುವಾಗ ಹೆಂಗಸರು ತುಳಿತಂದ್ರೆ ಹಾಗಲ್ಲ, ಇಷ್ಟೇ ತುಳಿದ್ರು. ನನಗೆ ಅದೆಲ್ಲ ಗೊತ್ತಾಗುದಿಲ್ಲ ಅಣ್ಣ, ನಾನು ಸಣ್ಣವಳಲ್ವಾ. ಸಾಕಿದ್ದು ನಮ್ಮ ತಪ್ಪು, ಮುದ್ದಿನಿಂದ ಸಾಕಿದ್ದೀನಿ. ಇದನ್ನೆಲ್ಲ ಹೇಳಿ ಕೊಟ್ಟದ್ದೇ ಇಲ್ಲ ನನಗೆ. ತಂಗಿ ಅಣ್ಣ, ದರನೆ ಎಳೆತಂದು ನನ್ನ ಕಾಲ ಬುಡಕ್ಕೆ ಹಾಕಿದ್ದೇ ಆದ್ರೆ ಅವನಿಗೆ ತಕ್ಕ ಶಿಕ್ಷೆ ನಾನು ಕೊಡ್ತೇನೆ. ಯಜಮಾನ ನೀನೆ. ಯಜಮಾನರೆಲ್ಲ ಕೆಲಸ ಮಾಡುದ ಎಂತ ಹೇಳುದಣ್ಣ, ಕೆಲವೊಂದು ಸಂದರ್ಭ ಹಾಗೆ ಬರ್ತದೆ. ಯಜಮಾನನಾದವನು ಹಾಡುಗಳಲ್ಲಿ ಹೇಳುವುದು, ನೀನು ಈ ಕೆಲಸ ಮಾಡು, ನೀನು ಆ ಕೆಲಸ ಮಾಡು, ಇದು ಹೀಗೆ ಆಗ್ಬೇಕು, ಅದು ಹಾಗೆ ಆಗ್ಬೇಕು ಅಂತ ಅವನ ಮನಸ್ಸಿನ ಬದ್ಧತೆ. ಇಷ್ಟನ್ನ ಹೇಳಿ ಯಜಮಾನನಾದವನು ಹೋಗ್ತಾ ಇರುವುದು. ಈ ಹಾಡುಗಳೆಲ್ಲ ಕೆಲವು ಹಾಡುಗಳು ಕೆಲಸವನ್ನ ಮಾಡುವುದು, ಆಮೇಲೆ ಸಮಯ ನೋಡುವುದು. ನಮ್ಮ ಕೆಲಸ ಇಲ್ಲಿಗೆ ಆಯ್ತು ಅಂತ ಹೇಳಿ ಅವರು ಎತ್ಕೊಂಡು ಹೋಗ್ತಾ ಇರುವುದು. ಈ ಯಜಮಾನ ಬಂದು ನೋಡುವಾಗ ಸಂಪೂರ್ಣ ಕೆಲಸ ಆಗಿರುವುದಿಲ್ಲ. ಆ ಕೆಲಸ ಆಗದೆ ಹೋದ್ರೆ ಯಜಮಾನನ ಮರ್ಯಾದೆ ಪ್ರಶ್ನೆ ಆಗಿರ್ತದೆ. ಆಗ ಯಜಮಾನನಾದವನು ಏನ್ ಮಾಡ್ತಾನೆ, ಆ ಕಡೆ ಈ ಕಡೆ ನೋಡ್ತಾನೆ, ಯಾರಾದ್ರೂ ನನ್ನನ್ನು ನೋಡ್ತಾರ ಅಂತ. ನೋಡದೆ ಇರುವುದನ್ನು ನೋಡಿ ಯಜಮಾನನೇ ಕೆಲಸ ಮಾಡುದು ಏನ್ ಮಾಡ್ಲಿಕ್ಕೆ ಆಗ್ತದೆ. ಕೆಲವೊಂದು ಸಂದರ್ಭ ಹಾಗೆ ಬರ್ತದೆ. ಅಂದ್ರೆ ನನ್ನನ್ನು ಅಲ್ಲಿ ತಂದೆ ನಿಲ್ಲಿಸಿದ್ದೀರಿ. ನಿನಗೆ ಹೇಳಿದ ಅಲ್ಲ ಅಣ್ಣ, ನೀನಾದ್ರೂ ಸಾಮಾನ್ಯದವನ. ನಮ್ಮಲ್ಲಿ ಯಾರಿಗೆ ಅನ್ಯಾಯ ಆದ್ರೂ ಕೂಡ ನ್ಯಾಯವನ್ನ ಒದಗಿಸುವವನು ನೀನು. ನ್ಯಾಯ ವಿಚಕ್ಷಣ ಪಟ್ಟು ನೀನೇ ನ್ಯಾಯಾಧೀಶ. ಶಬ್ದವನ್ನು ಸಾಯ್ಬೇಡಿ, ಅದೆಲ್ಲ ಒಳ್ಳೆ ಶಬ್ದ ಅಲ್ಲ, ಬೇಡವಾ. ನ್ಯಾಯ ವಿಚಕ್ಷಣ ಪಟ್ಟು ಅಂತ ರಕ್ಕಸರ ಒಬ್ಬರ ಮನಸ್ಸನ್ನು ನೋಯಿಸಿದವರ ದೇಹದಿಂದ ರಕ್ತ ಸುರಿಸ್ತೇನೆ. ರಕ್ತ ಹೀರುವವರೆಗೆ ಬಿಡುವವನಲ್ಲ. ಅಂತವಾಗಿರುವಾಗ ನಿನ್ನ ತಂಗಿಯಾದಂತ ನನಗೆ ಇವತ್ತು ಅವಮಾನವಾಗಿದೆ ಅಣ್ಣ. ತಂಗಿ ಅಣ್ಣ ಶಿಕ್ಷೆ ಕೊಡ್ಲಿಲ್ಲ ಅಣ್ಣ. ಆಮೇಲೆ ಶಿಕ್ಷೆಯನ್ನು ಕೊಡ್ತಾ ಇದ್ದೆ, ಶಿಕ್ಷೆ ಕೊಡೋದಕ್ಕೆ ಮುಂದಾಗಲಿಲ್ಲ. ಯಾಕೆ? ಅವನು ಮೊದಲೇ ಕಾಮದ ಆತುರದಲ್ಲಿದ್ದವನು. ಮುನಿ 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 ಅಂತ ಹೇಳಿಕೊಂಡು
ಆ ದಟ್ಟವಾದ ಅರಣ್ಯದಲ್ಲಿದ್ದು ಎಷ್ಟು ಹೆಣ್ಮಕ್ಕಳ ಬಾಳನ್ನು ಹಾಳು ಮಾಡಿದ್ದಾನೆ ಏನು. ಹಾಗೆ ನನ್ನ ಈ ಪವಿತ್ರವಾದಂತಹ ಶೀಲವನ್ನು ಕೆಡಿಸಿದ್ದೆ ಆದ್ರೆ ನಾಳೆ ನಾನು ಸಾಯ್ತೇನೆ. ಯಾವ ಹುತ್ತದಲ್ಲಿ ಯಾವ ಹಾಲು ಹೇಳಿಕ್ಕಾಗುದಿಲ್ಲ ನೋಡಿ ಎಲ್ಲ ತಿಳಿದುಕೊಳ್ಳಕ್ಕೆ ಆಗುದಿಲ್ಲ. ನಾವೇ ಜಾಗೃತರಾಗಿ ಇರ್ಬೇಕು. ಒಂದು ಕೈಯಿಂದ ಶಬ್ದ ಆಗ್ತದ, ಒಂದು ಕೈಯಿಂದ ನನ್ಗೆ ಗೊತ್ತಿಲ್ಲ, ಕೇಳು. ಏನು ಗೊತ್ತಿಲ್ಲ ನೋಡಿ ಏನು ಮುದ್ದೆ ಎಂತ ಗೊತ್ತಾಗುದಿಲ್ಲ. ನನ್ನ ತಂಗಿಯ ಮುಖತೆ ಪರೀಕ್ಷೆ ಮಾಡ್ತೀರಾ? ಮಾಡ್ಬೇಕಾದ್ರೆ ನಿಮ್ಮ ಒಂದು ಕೈ ಬೆರಳ ತೆಗೆದ ನನ್ನ ತಂಗಿ ಬಾಯಿಗೆ ಹಾಕಿದ್ರೆ ಮಿಕ್ಕುಳಿದ 4 ಬೆರಳಿನಿಂದ ಹಾಗೆ ಇರ್ತದೆ. ಎಂದು ತಿಳಿದಾಗ ಆಯ್ತು. ಒಂದು ಕ್ಷಣ ನಾನು ಆ ಕಡೆ ಲಕ್ಷ್ಯ ಕೊಟ್ರೆ ನನ್ನ ತಿಥಿ ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ತೆ ಅಲ್ವಾ. ನೀ ನನ್ನ ತಂಗಿ ನಾನು ಹಾಗೆ ಎಲ್ದೆ ಹೋದ್ರೆ ನೀನು ಹೊಗಳ್ತೀಯ ತೆಗಳ್ತೀಯ ಒಂದು ಗೊತ್ತೇ ಆಗುದಿಲ್ಲ. ಅಂದ್ರೆ ಒಂದು ಬೆಟ್ಟನ ನಾನು ಕಚ್ಚೇನಂತಾದ್ರೆ ನಾನು ಕೆಟ್ಟವಳೆ ಅಂತ ಆಯ್ತಲ್ಲ. ಆಗುದಿಲ್ಲ. ಯಾಕಾಗುದಿಲ್ಲ? ಅವ್ರು ಬೆಟ್ಟು ಬಾಯಿಗೆ ಹಾಕಿದೆ. ಆ ಬಾಯಿಗೆ ಬೆಟ್ಟ ಹಾಕಿದ್ದು ಅವರದ್ದು ತಪ್ಪದು. ನೀವು ಬಾಯಿಗೆ ಬೆಟ್ಟ ಹಾಕಲಿಕ್ಕೆ ಹೋಗ್ಬೇಡಿ. ಆ ಯಾತ್ರ ಏನ್ ಹಾಕಿದ್ರು ತಿನ್ನುವುದೇನೆ ತಿನ್ನೋದಕ್ಕಾಗಿ ಅಲ್ಲ. ತಂಗಿ ಕುಲಕ್ಕೆ ಮೃತ್ಯು ಕೊಡಲಿ ಕಾವು. ನನ್ನದೇನು ತಪ್ಪಿಲ್ಲ ಅಂತ ಇವಳ ಕಳ್ಳತನದ ಮಾತು ಒಂದು ಸಾಕು. ಹೌದಪ್ಪ. ನೋವಾದಾಗ ಎರ್ಪಡ್ಕೊಂಡು ಕಾಲಡಿ ಹಾಕು. ತಪ್ಪು ಆಗಿರ್ಲಿ, ಇವಳ ತಪ್ಪಿಗೆ ತಕ್ಕ ಶಿಕ್ಷೆ ಆ ಮುನಿ ನನ್ನ ತಂಗಿಯ ಕೊಡ ಕುಡಿತಿದ್ದೆ. ಕುಡಿರಿ ಕೊನೆ ನೋಡಿದ್ರೆ ಸ್ವಲ್ಪ ಕೊಡಿ ಕುಡಿಲಿಕ್ಕೆ. 95 ವರ್ಷ ಆಯ್ತು. ಒಬ್ಬ ನಾನು ಕುಡಿದ ಹಾಲು ನಾ ಕೇಳಿದರೆ ಹಾಗಾದ್ರೆ ಪಾಲುಂಟು. ಸಾಯ್ಲಿಲ್ಲಲ್ಲ, ಆದ್ರಿಂದ ಹಾಲು ಕೊಡುವ ಬಣ್ಣೆ ಇಲ್ಲ. ನುಡಿಯೊಬ್ಬನ ನುಡಿ ಕೆಟ್ಟರೆ ಆಗುವ ಅನ್ಯಾಯ ಲೋಕವೇ ಯೋಚನೆ ಮಾಡ್ಬೇಕು ಅಷ್ಟು ಮಾಡ್ತೇವೆ. ಅಣ್ಣಾಸುರ ಯಾರಿಂದ ಏನಾಯ್ತು ಅಪ್ಪಣೆ ಕೊಟ್ಟಿದ್ದೆ. ನನ್ನ ಮೂಗಿನ ನೇರಕ್ಕೆ ಇದೆ.
ನೀನು ಮಾಡಿದ ತಪ್ಪೇನು ಕೇಳು. ಏನು? ನನ್ನ ತಂಗಿ ಮಹಿಳಾನವಿ ಬೇಟೆಗೆಂದು ಬಂದ. ಅವಳ ಸೌಂದರ್ಯ ಅತಿಶಯಕ್ಕೆ ಸೋತು ಅವಳಲ್ಲಿ ಕಾಮದೀಕ್ಷೆಯನ್ನು ಯಾಚಿಸಿದಂತೆ ಅವಳು ಒಲ್ಲೆ ಎಂದಾಗ ನನ್ನ ಆಸೆಯನ್ನ ಭಂಗಪಡಿಸಿದ ನಿನ್ನ ಕುಲವೇ ನಾಶವಾಗಿ ಶಾಪ ಕೊಟ್ಟಿದೆ. ನಾವೇನ್ ಮಾಡ್ತೇವೆ ನಿನಗೆ? ಒಬ್ಬಳು ತಪ್ಪು ಮಾಡಿರ್ಬೋದು, ಅವಳ ತಪ್ಪಿಗೆ ತಕ್ಕ ಶಿಕ್ಷೆ ಕೊಟ್ಟರೆ ನಾನು ಏನು ಯೋಚನೆ ಮಾಡ್ತಾ ಇರಲಿಲ್ಲ. ಸಮೀಪದಲ್ಲಿ ಇರುವಂತ ನೀನು ನನ್ನನ್ನು ಕೆಣಕಿದೆಯಲ್ಲ, ಆದ ತಪ್ಪಿಗೆ ತಲೆ ಕಡಿದ ದಾನವನೀತಗೆ ನೀತಿಯ ಬೇದರಿ ಮನಿತನಿವನಲ್ಲ. ದಾನವನೀತಗೆ ನೀತಿಯ ಬೇದರಿ ಮನಿತನಿವನಲ್ಲ. ವರದ ಮುಂಗಡೆಗಿಂದರೆ ನುಡಿಸುವ ಕಿನ ಕಾರ್ಯ ಅದು ಪತ್ತಿ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ಇವರು ಬೆಳೆದು ಬಂದಂತಹ ರೀತಿಯ ಆಗುಂಟು. ಆದ್ರಿಂದ ಎಲ್ಲ ದಾನವ, ನಾನೊಬ್ಬ ತಪಸ್ವಿ ಇದ್ದೇನೆ, ಇದೇ ರೀತಿಯಲ್ಲಿ ಮುಂದುವರಿಯುತ್ತಾ ಬಂದು ಹೋಗುವಂತಾದ್ರೆ ಇಗೋ ಹಿಡಿಯುತ್ತೇನೆ ಬ್ರಹ್ಮದಂಡ. ಭೈರವಿ ಅನುಗ್ರಹಿತ ನಾನು ಆರಾಧಕನು ಹೇಳಿಸ್ತೇನೆ ನಿನ್ನನ್ನು. ಕಾರಣದಿಂದ ದಂಡವನ್ನು ಅಭಿಮಂತ್ರಿಸಿ ಬಿಟ್ಟುವುದು ಅಂತಾದರೆ ಮುಂದೆ ಹೋದಂತಹ ದಂಡ ಮರಳಿ ಬರುವುದಕ್ಕೆ ಸಾಧ್ಯ ಆಯಿತು. ನನ್ನ ಮಂತ್ರ ಫಲಕಾರಿಯಾಗದೆ ಹೋಯಿತು. ಯಾಕೆ ಎನ್ನುವಾಗಿ ಯೋಚನೆ ಮಾಡಿ ನೋಡುವಾಗ ಪಡೆದವನು ಈತ ಇದ್ದಾನೆ, ಇವನ ವರಕ್ಕೆ ದಂಡವು ಮಾನ್ಯತೆಯನ್ನು ಕೊಡ್ತಾ ಇದೆ, ನಾನು ಗೌರವವನ್ನು ಕೊಡಬೇಕಾದದ್ದೇ. ಹಾಗಾಗಿ ಇದೇ ಕ್ಷೇತ್ರದಲ್ಲಿ ನಾನು ತಪವನ್ನು ಆಚರಿಸಿದ್ದವುದು ಅಂತಾದ್ರೆ ನನ್ನ ತಪಸ್ಸಿಗೆ ತೊಂದರೆಯನ್ನು ಮಾಡುವುದಕ್ಕೆ ಮುಂದಾಗ್ತಾನೆ. ಹಾಗತ್ತ ನನ್ನ ತಪಸ್ಸಿಗೆ ಯೋಗ್ಯವಾದಂತಹ ಸ್ಥಳ ಯಾವುದು ಎನ್ನುವಾಗ ಯೋಚನೆ ಮಾಡುವಾಗ ಕೊಟಚಾದ್ರಿಯ ಒಂದು ಭಾಗ ಅದುವೇ ಚಿತ್ರಮೂಲ, ಅದುವೇ ನನಗೆ ಯೋಗ್ಯವಾದಂತಹ ಸ್ಥಳ ಅತ್ತ ಸಾಗುತ್ತೇನೆ. ಮತ್ತೆ ಓಡಿಲ್ಲ, ಓಡಿರ್ತಿದ್ರೆ ನನ್ನ ಕಾಲಡಿಯಲ್ಲಿ ಸಾಯಿಸಿದ್ದ. ಹೌದು, ಅವ ಹಾರಿ ಹೋದದ್ದು ಸಾಧ್ಯ ಉಂಟಾ? ಹೌದು. ಹೇಗೆ? ಗಣತಪೋಧನ ನಿಂತಲ್ಲಿಯೇ ಕಣ್ಮರೆಯಾಗುವ ಸಾಧ್ಯತೆ ಉಂಟು. ಹೌದು. ಬಡಪಾಯಿ ಏನು ಬದುಕೊಂಡಿದ್ದ, ಇವತ್ತು ಅಲ್ಲದಿದ್ದ ಮಾಡಿ ಇಲ್ಲದೆ ಹೋಗ್ಬೇಕ. ಅವ ನೆಲೆಯಾದತ್ತ ಈ ನೆಲ ಕೋಲಮನ ಕೈವಶವಾಯಿತು. ಹೌದು. ಕಾಳ್ಗಿಚ್ಚಿನ